ಹಾಯ್ ಆಲ್, ಇವತ್ತು ಗುರುವಾರ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ದೆ. ಆಂಟಿ ಸೊಪ್ಪು ಹೇಳ್ತಿದ್ರಲ್ಲ, ಸೊಪ್ಪು ಇಸ್ಕೊಂಬಂದು ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡೆ. ನನಗಂತೂ ಈ ಥರ ತುಂಬ ಇಷ್ಟ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ, ಊರಿಗೆ ಹೋಗ್ಬಿಡೋಣ ನಾವು ಸೊಪ್ಪು ತರಕಾರಿ ಬೆಳೆಯೋಣ ಅಂತ. ನಾನು ಒಂದೆರಡು ಕಟ್ಟು ಸೊಪ್ಪು ಒಂದು ಕಟ್ಟೆ ಕೀಳೋಕ್ಕಾಗಲಿಲ್ಲ. ಊರಿಗೆ ಹೋದರೆ ಮಾಡೋಕ್ಕಾಗುತ್ತಾ ಅಂತ ಅನ್ನಿಸ್ತಿತ್ತು. ಆದರೂ ಆಗಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಜೀವನದಲ್ಲಿ. ಹಾಗೆ ಉಪ್ಸಾರು ಮಾಡೋಣ ಅಂತ ನೀರು, ಬೇಳೆ, ಟೊಮೊಟೊ, ಸಾಲ್ಟು ಹಾಕಿ ಸೊಪ್ಪನ್ನ ಚೆನ್ನಾಗಿ ತೊಳೆದೆ. ಉಪ್ಸಾರು ಮಾಡೋಕ್ಕೆ ಬರಲ್ಲ ಅಂತ ವೀಡಿಯೋ ಮಾಡ್ತಿಲ್ಲ, ಬರ್ದೇವ್ರು ತುಂಬ ಜನ ಇದ್ದಾರೆ. ಪಾರಿ ಆಂಟಿ ಯಾವಾಗಲೂ ಕೇಳ್ತೀವಿ ಉಪ್ಸಾರು ಅಂತ. ತುಂಬ ಎಷ್ಟೊಂದು ಥರ ಮಾಡ್ಬೋದು ಅಂತ ಗೊತ್ತಿಲ್ಲ. ಬೇಳೆ ಹಾಕ್ಬಿಟ್ಟು ಹಂಗೆ ಸೊಪ್ಪನ್ನ ತೊಳೆದು ಹಾಕ್ತೆ. ಒಗ್ಗರಣೆಗೆ ಎಣ್ಣೆ, ಈರುಳ್ಳಿ, ಸಾಸಿವೆ, ಕರಿಬೇವು, ಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಬೆಂದಿರೋ ಸೊಪ್ಪನ್ನ ಹಾಕಿ ಕಾಯಿ ತುರಿ ಹಾಕಿದ್ರೆ ಸೊಪ್ಪು ಹುರಿದಿರೋದು ಮುಗ್ದೇ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದೊಂದೇ ಥರ ಅಲ್ಲ, ಎಷ್ಟೊಂದು ಉಪ್ಸಾರು ಮಾಡ್ಬೋದು. ಆದರೆ ಆಂಟಿ ಗೊತ್ತಿಲ್ಲ, ನಾನು ಉಪ್ಸಾರು ಅಂತೀನಲ್ಲ, ಹೆಸರು ಮಾತ್ರ ಉಪ್ಸಾರು ಒಂದೇ ಥರ ಮಾಡ್ಕೋತಾರೆ ಅನ್ಕೋತಾರೆ. ಇನ್ನು ಖಾರಕ್ಕೆ ಮೆಣಸಿಕಾಯಿನ ಚೆನ್ನಾಗಿ ಹುರ್ಕೊಂಡು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಒಂದು ಸ್ವಲ್ಪ ಕಾಯಿ, ಸಾಲ್ಟು ಹಾಕಿ ರುಬ್ಬಿದ್ರೆ ಉಪ್ಸಾರು ಖಾರ ರೆಡಿನೇ ಆಗೋಗುತ್ತೆ. ಉಪ್ಸಾರು ಖಾರ ಇದ್ಬಿಟ್ರೆ ಇದರಲ್ಲೇ ಮುದ್ದೆ ತಿನ್ಬೋದು, ಅನ್ನ ತಿನ್ಬೋದು, ರೊಟ್ಟಿ ಎಲ್ಲ ತಿನ್ಬೋದು. ತುಂಬಾ ರುಚಿಯಾಗಿತ್ತು. ಮುದ್ದೆ ಇದ್ದರೆ ಸಖತ್ತಾಗಿರುತ್ತೆ. ನಾನು ಮುದ್ದೆ ಮಾಡಿರಲಿಲ್ಲ, ಅನ್ನ ಮಾಡಿದ್ದೆ. ಉಪ್ಸಾರು ಬಟ್ಟೆ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೊರಟೆ. ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಪಾಸಿಟಿವ್ ಎನರ್ಜಿ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.